ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ನನಗೆ ಬಂದಂತಹ ಆಪತ್ತಿಂದ ರಾಯರು ಯಾವ ರೀತಿ ಕಾಪಾಡಿದ್ರು, ಹಾಗೆ ರಾಯರು ನನಗೆ ದರ್ಶನ ಕೊಟ್ಟು ನನ್ನೊಳಗಡೆ ಶಕ್ತಿ ಕೂಡ ತುಂಬಿದ್ರು. ಜೊತೆಗೆ ಈ ಥರ ಆಪತ್ತು ಬರುತ್ತೆ ಅಂತ ನನಗೆ 15 ದಿನಕ್ಕೂ ಮುಂಚೆನೇ ತಿಳಿಸ್ಕೊಟ್ಟಿದ್ರು. ಅದೇನು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಪ್ರತಿನಿತ್ಯ ನಾನು ನಮ್ಮ ಮನೆಯವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿ ಬರ್ತೀನಿ. ಅದೇ ರೀತಿ ನಿನ್ನೆ ಕೂಡ ಡ್ರಾಪ್ ಮಾಡಿ ಬರುವಾಗ ರೆಗ್ಯುಲರ್ ಆಗಿ ಬರೋ ರೋಡಲ್ಲೇ ಬಂದೆ. ಆ ರೋಡಲ್ಲಿ ಸ್ವಲ್ಪ ಜನ ಕಮ್ಮಿ, ಸ್ಟೂಡೆಂಟ್ಸ್ಗಳು ಓಡಾಡ್ತಾರೆ. ನಿನ್ನೆ ಸ್ಟೂಡೆಂಟ್ಸ್ ಕೂಡ ಕಮ್ಮಿ ಇದ್ರು. ಯಾಕಂದರೆ ಇವಾಗ ಎಕ್ಸಾಮ್ ನಡೀತಿರುತ್ತೆ. ಬೆಳಗ್ಗೆ ಒಂದಷ್ಟು ಜನಕ್ಕೆ ಎಕ್ಸಾಮ್ ಆದರೆ ಮಧ್ಯಾಹ್ನ ಸ್ವಲ್ಪ ಜನಕ್ಕೆ ಎಕ್ಸಾಮ್ ಇರುತ್ತೆ. ಆ ಕಾರಣಕ್ಕೆ ಮಕ್ಕಳು ಕೂಡ ಕಮ್ಮಿ ಓಡಾಡ್ತಿದ್ರು ಆ ರೋಡಲ್ಲಿ. ರೆಗ್ಯುಲರ್ ಆಗಿ ಬರೋ ರೋಡೇ ಅಲ್ವಾ. ಬರ್ತಿರುವಾಗ ನಾನು ಒಂದು ಗಾಡಿನ ನೋಡಿದೆ. ಫುಲ್ಲು ಜಾಕೆಟ್ ಹಾಕ್ಕೊಂಡು, ಹೆಲ್ಮೆಟ್ ಹಾಕ್ಕೊಂಡು, ಗಾಡೀಲಿ ಒಂದು ಮಿರರ್ ಇರುತ್ತಲ್ಲ ಅದನ್ನು ಕೂಡ ಕ್ಲೋಸ್ ಮಾಡಿಕೊಂಡು ಸಣ್ಣಕ್ಕಿರೋಂತಹ ವ್ಯಕ್ತಿ ಆ ಗಾಡಿನ ನಿಲ್ಲಿಸ್ಕೊಂಡು ನಿಂತಿದ್ರು. ಆ ಗಾಡಿ ಕೂಡ ಹೇಗಿತ್ತು ಅಂದರೆ ಈ ರೈಡಿಂಗೆಲ್ಲ ಯೂಸ್ ಮಾಡ್ತಾರ ಆ ಥರ ಗಾಡಿ ಇತ್ತು. ಮತ್ತು ಕಾಲ್ನ ನಾನು ಅಬ್ಸರ್ವ್ ಮಾಡಿದೆ. ನನಗೊಂಥರ ವಿಶೇಷ ಅನ್ನಿಸ್ತು. ಏನು ಇದು ಸ್ಪೆಷಲ್ಲಾಗಿ ಗಾಡಿ ನಿಂತಿದೆಯಲ್ಲ ಇವತ್ತು, ತುಂಬ ಸ್ಟಾರ್ಟ್ ಮಾಡಿಕೊಂಡು ಯಾರಿಗೋ ವೆಯ್ಟ್ ಮಾಡೋ ಥರ ನಿಂತಿದ್ರು ಅವರು. ಕಾಲ್ನ ನೋಡಿದಾಗ ಈಗ ನಾವು ಲೇಡೀಸ್ ಎಲ್ಲ ಲೆಗಿನ್ಸ್ ಹಾಕಿದ್ರೆ ಯಾವ ರೀತಿ ಇರುತ್ತೆ ಆ ಥರ ಇತ್ತು ಅವ್ರ ಪ್ಯಾಂಟು. ತುಂಬ ಸಣ್ಣ ಕಾಲು. ಸರಿ, ನನ್ನ ಪಾಡಿಗೆ ನಾನು ಯಾರೋ ಇರಬೇಕು ಅಂದ್ಕೊಂಡು ಅವ್ರ ಗಾಡಿ ಪಕ್ಕನೇ ಬಂದೆ. ನಾನು ಮುಂದಕ್ಕೆ ಹೋದ ತಕ್ಷಣ ಅವರು ನನ್ನ ಹಿಂದೆನೇ ಬಂದರು. ಯಾರೋ ಇರಬೇಕು ಅಂದ್ಕೊಂಡು ನನ್ನ ಪಾಡಿಗೆ ನನ್ನ ಮನೆ ಹತ್ರ ಬರ್ತಿದ್ದೆ. ನಮ್ಮ ಮನೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಹತ್ತಿರದಲ್ಲಿದ್ದೆ ನಾನು. ಆವಾಗ ನನ್ನ ಪಕ್ಕನೇ ಬಂದುಬಿಟ್ಟು ಅವರು ಕೇಳಿದ್ರು, ಬೆಂಗಳೂರಿಗೆ ಹೋಗೋ ರೋಡ್ ಯಾವುದು ಅಂತ. ನನಗೆ ಗೊತ್ತಿತ್ತು, ಬಟ್ ನಾನೇನು ಹೇಳಿಲ್ಲ. ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ತುಂಬ ಹತ್ತಿರದಲ್ಲಿದ್ದೆ. ನಾನು ಏನು ಮಾಡಿದೆ ಅಂದರೆ, ನನ್ನ ಮಾತಾಡ್ಸೋ ಟೈಮಲ್ಲಿ ಯಾರೂ ಇರಲಿಲ್ಲ. ಬಟ್ ನಮ್ಮ ಮನೆ ಮುಂದೆ ಒಂದು ಬ್ಯಾಂಕ್ ಇದೆ, ಅಲ್ಲೊಂದಿಬ್ಬರು ಎಂಪ್ಲಾಯಿ ನಿಂತಿದ್ರು. ಅವ್ರ ಕಡೆ ತೋರಿಸ್ದೆ. ಅವ್ರನ್ನ ಹೋಗಿ ಕೇಳಿ ಅಂತ ಹೇಳಿಬಿಟ್ಟು ನಾನು ಗಾಡಿನ ಒಳಗಡೆ ತೊಗೊಂಡು ಬಂದೆ. ತುಂಬ ಹತ್ತಿರದಲ್ಲಿದ್ದೆ ನಮ್ಮ ಮನೆ ಒಳಗಡೆಗೆ. ಆಮೇಲೆ ಅವರು ಸ್ಪೀಡಾಗಿ ಹೊಟ್ಟೋದ್ರು. ನಾನು ಹೇಳಿದೆ, ಮುಂದೆ ಇರೋರನ್ನ ಕೇಳಿ, ಬ್ಯಾಂಕ್ ಹತ್ರ ಇಬ್ಬರು ಎಂಪ್ಲಾಯ್ ಇದ್ರಲ್ಲ ಅವ್ರನ್ನ ಕೇಳಿ ಅಂತ ಹೇಳಿದೆ. ಅವ್ರನ್ನೂ ಏನೂ ಕೇಳಿಲ್ಲ. ಡೈರೆಕ್ಟಾಗಿ ಬೆಂಗಳೂರಿಗೆ ಹೋಗೋ ರೋಡ್ ಯಾವುದಿದೆ ಅದೇ ರೋಡಲ್ಲಿ ಅವ್ರು ಹೋಗ್ತಾಯಿದ್ರು. ಆಮೇಲೆ ನಾನು ಗಾಡಿ ಒಳಗಡೆ ನಿಲ್ಲಿಸಿ ಮೇಲ್ ಬಂದು ರಾಯಪ್ಪನ ಹತ್ರ, ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನಮ್ಮ ಮನೆಯವರು ನನ್ನ ಮಗಳು ಹೋದ್ಮೇಲೆ ನಾನು ರಾಯರ ಹತ್ರ ಬಂದು 1-2 ನಿಮಿಷ ಕೂತ್ಬಿಟ್ಟು ಅವರಿಬ್ರಿಗೂ ಒಳ್ಳೇದು ಮಾಡಪ್ಪ, ನಾನು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಡ್ತೀನಿ. ಆಗ ನಾನು ಹೇಳಿದೆ, ರಾಯಪ್ಪ ಹಿಂಗೆ ಯಾರೋ ಒಂಥರ ವಿಚಿತ್ರ ಅನ್ನಿಸ್ತು ನೋಡಿ, ನನ್ನ ಪಕ್ಕನೇ ಬಂದು ಹಿಂಗೆ ಬೆಂಗಳೂರು ರೂಟ್ ಕೇಳಿದ್ರು. ನಾನು ಹೇಳಲಿಲ್ಲ, ಬ್ಯಾಂಕ್ ಹತ್ರ ಇದ್ದ ಎಂಪ್ಲಾಯಿಗಳಿಗೆ ಕೇಳಿ ಅಂತ ಹೇಳಿದೆ. ಅವ್ರನ್ನೂ ಕೇಳಿದೆ, ಸ್ಪೀಡಾಗಿ ಹೊಟ್ಟೋದ್ರು. ವಿಚಿತ್ರವಾಗಿದ್ದರು ಆ ಮನುಷ್ಯ ಮಾತ್ರ. ಏನು ಫುಲ್ಲು ಕವರು, ಫೇಸು, ಹೆಲ್ಮೆಟ್ ಹಾಕಿದ್ರು, ಫುಲ್ ಓವರ್ ಶರ್ಟ್ಗಳು, ಜಾಕೆಟ್ ಎಲ್ಲ ಹಾಕಿದ್ರು. ಏನೋ ನನಗೊಂದು ತಿಳಿದೇ ಹೋಯಿತು ರಾಯಪ್ಪ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಹೇಳೋಣ ಅಂದ್ಕೊಂಡೆ. ಅವ್ರು ಸ್ವಲ್ಪ ಗಾಬರಿ ಆಗ್ತಾರೆ ಬೇಗ. ಏನಾಗ್ತಿತ್ತು, ಅಕಸ್ಮಾತ್ ನನ್ನ ಚೈನ್ ಕಿತ್ಬಿಟ್ಟಿದ್ರೆ ಅವರು ಆ ಥರ ಕೇಳಕ್ಕೆ ಹತ್ರ ಬಂದು ಏನೋ ಆಗ್ತಿತ್ತು, ಹೆಂಗೋ ನನಗೇನೋ ಒಂದು ಬಚಾವ್ ಮಾಡಿದ್ರಿ ಅಂತ ನೀವು ಅಂದ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ಅಷ್ಟು ಡೀಪಾಗಿ ತೊಗೊಳ್ಳಿಲ್ಲ. ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಮಧ್ಯಾಹ್ನ ರಾಯರ ಹತ್ರ ಬಂದೆ. ಮನೆ ಕೆಲಸ ಮಾಡುವಾಗ ನನಗೆ ಯೋಚನೆ ಬಂತು, ಅವ್ರು ಯಾರು ಇರ್ಬೋದು, ಅವರು ಆ್ಯಕ್ಚುಲಾಗಿ ಬೆಂಗಳೂರು ರೂಟ್ ಬೇಕು ಅಂದಿದ್ರೆ ನಾನಂತೂ ತೋರಿಸ್ಲಿಲ್ಲ. ಮುಂದೆ ಇದ್ದಂಥ ಇನ್ನಿಬ್ಬರು ಬ್ಯಾಂಕ್ ಎಂಪ್ಲಾಯಿಗಳನ್ನ ಅವರು ಕೇಳ್ಬೋದಿತ್ತು. ಅವರು ಕೂಡ ಆ ಗಾಡೀಲಿದ್ದ ವ್ಯಕ್ತಿ ನನ್ನನ್ನು ಮಾತಾಡಿಸ್ತಿದ್ದನ್ನು ನಾನು ನೋಡಿದ್ರು. ಮತ್ತು ಯಾಕೆ ಈ ಅಪ್ಪ ಸ್ಪೀಡಾಗಿ ಹೋದ, ಏನೋ ಇರಬೇಕು, ಏನೋ ಆಗ್ತಿತ್ತೇನೋ, ಏನೋ ಸರಿ ಮಾಡಿದ್ರು ರಾಯರು ಅಂತ ಹೇಳ್ಕೊಂಡು ಮಧ್ಯಾಹ್ನ ಬಂದೆ ರಾಯರ ಹತ್ರ. ಥ್ಯಾಂಕ್ಸ್ ಹೇಳಿದೆ ರಾಯಪ್ಪನಿಗೆ. ಏನೋ ಆಗಬೇಕಿತ್ತೇನೋ, ಅವನೇನಾದರೂ ನನ್ನ ಸರ ಕಿತ್ಕೊಂಡು ಹೋಗಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು, ನನ್ನನ್ನು ನೀವು ಕಾಪಾಡಿದ್ರಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಮಲಗೋದಕ್ಕೆ ಅಂತ ಹೋದೆ. ನನಗೆ ನಿದ್ದೆನೇ ಬರ್ತಿರ್ಲಿಲ್ಲ. ತುಂಬ ಯೋಚನೆ, ಯಾರು ಇರ್ಬೋದು ಆ ವ್ಯಕ್ತಿ. ನನ್ನ ಗಾಡಿ ನಂಬರ್ ಕೂಡ ನೋಟ್ ಮಾಡ್ಕೊಳ್ಳಿಲ್ಲ. ಏನೋ ಒಟ್ಟಿನಲ್ಲಿ ನನ್ನನ್ನು ನಿಜ ರಾಯರು ಬಚಾವ್ ಮಾಡಿರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ, ರಾಯರ್ ಸಾಂಗ್ಗಳನ್ನ ಕೇಳಿಕೊಂಡು. ಆವಾಗ ನನಗೊಂದು 15 ದಿನದಲ್ಲಿ ಒಂದು ಕನಸು ಬಂದಿತ್ತು. ತುಂಬ ಜನ ನಾವೊಂದು ಕನಸು ಕಂಡಾಗ ಅಂದ್ಕೊಳ್ತೀವಿ ಸತ್ಯ, ರಾಯರು ಕನಸು ಮೂಲಕ ನಮಗೆ ಸೂಚನೆ ಕೊಡೋದು, ಒಳ್ಳೆಯದು ಕೊಡ್ಬೋದು, ಈ ಥರ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ಬೋದು. ಏನೇ ಆದ್ರೂ ನಾವು ಆ ಸಮಯದಲ್ಲಿ ಬಂದು ರಾಯರ ಹತ್ರ ಕೂತು, ನಮಗೆ ಗೊತ್ತಿಲ್ಲಪ್ಪ ಈ ಕನಸಿನ ಅರ್ಥ ಈ ಥರ ಬಂದಿದೆ, ನೀವೇ ಇದನ್ನು ನೋಡ್ಕೋಬೇಕು ಅಂತ ಹೇಳಬೇಕು. ನಾನು ಈಗ ಒಂದು 15 ದಿನದಲ್ಲಿ ನಂದೊಂದು ಕಿವಿ ಓಲೆ, ಒಂದು ಸೈಡ್ ಕಿವಿ ಓಲೆನ ಕಳ್ಕೊಂಡು ಹುಡುಕ್ತಿದ್ದೀನಿ ಅನ್ನೋ ಕನಸು ಬಿದ್ದಿತ್ತು. ಮತ್ತು ನಾನು ರಾಯರ ಹತ್ರ ಬಂದಾಗ ಹೇಳ್ಕೊಂಡೆ, ಈ ಥರ ಕನಸು ಬಂದಿತ್ತು. ಕನಸಂತೂ ಸುಮ್ಮನೆ ಅಂತೂ ಬರಲ್ಲ, ಇದ್ರ ಏನಕ್ಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ, ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಪ್ಪ, ಎಲ್ಲದ್ರ ಹಿಂದೆ ನೀವು ಇರ್ತೀರಾ ಅಂತ ಮಾತ್ರ ನಂಬಿರ್ತೀನಿ, ಕಾಪಾಡಿ ಅಂತ ಕೈ ಮುಗ್ದಿದ್ದೆ.
ಅದು ನನಗೆ ನೆನಪಾಯಿತು. ಹೌದಲ್ವಾ, ನಾನು ಚಿನ್ನ ಕಳ್ಕೊಳ್ತೀನಿ ಅಂತ ಏನಾದರೂ ರಾಯರು ಸೂಚನೆ ಕೊಟ್ಟಿದ್ರಾ? ನಿನ್ನೆ ರಾಯರೇ ಕಾಪಾಡಿದ್ರಾ? ಒಂದೂ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಇದಕ್ಕೂ ನನ್ನ ಕನಸಿಗೂ ನಿನ್ನೆ ನಡೆದಿರೋ ಘಟನೆಗೂ ಏನೋ ಸಂಬಂಧ ಅಂತೂ ಇದೆ. ಸುಮ್ಮನೆ ಅಂತೂ ಯಾರೊಬ್ಬರು ಕನಸಲ್ಲಿ ರಾಯರು ಸೂಚನೆ ಕೊಡಲ್ಲ. ತುಂಬ ನನಗೆ ಸಂತೋಷ ಆಯಿತು. ರಾಯರಿಗೆ ಇನ್ನೂ 5-6 ಬಾರಿ ಧನ್ಯವಾದಗಳನ್ನ ತಿಳಿಸ್ದೆ. ಏನೋ ಆಗಬೇಕಾಗಿದ್ದಂತಹ ಅನಾಹುತನ ನೀವು ತಪ್ಪಿಸ್ಬಿಟ್ರಿ ರಾಯಪ್ಪ, ಥ್ಯಾಂಕ್ ಯು. ನಾನೇನೋ ಸೇವೆ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾನೆ ಇರ್ತೀನಿ. ನಿಜವಾಗ್ಲೂ ನಮ್ಮನ್ನ ಯಾವ ರೀತಿಯೆಲ್ಲ ನೀವು ಕಾಪಾಡ್ತೀರಾ ಅಂತ ನಾನು ಕೃತಜ್ಞತೆಗಳನ್ನ ರಾಯರಿಗೆ ತಿಳಿಸ್ಕೊಂಡೆ. ಕನ್ಸನ್ ಮೂಲಕ ರಾಯರು ಸೂಚನೆ ಕೊಡೋದು ಸತ್ಯ. ಕೆಲವೊಂದು ಬಾರಿ ಅದು ಒಳ್ಳೆಯದು ಆಗಿರ್ಬೋದು, ಕೆಲವೊಂದು ನಮಗೆ ಬರುವಂತಹ ಅನಾಹುತಗಳು, ಆಪತ್ಗಳನ್ನ ರಾಯರು ತಿಳಿಸ್ಕೊಡ್ತಾರೆ. ಅಂತಹ ಸಮಯದಲ್ಲಿ ನಾವು ಗಾಬರಿ ಪಡಬಾರ್ದು. ಒಳ್ಳೇದು ಬಂದಾಗ ಖಂಡಿತ ನಾವು ಯಾರಿಗೂ ಹೇಳೋದೇ ಬೇಡ, ನಮಗೆ ಗೊತ್ತಿರುತ್ತೆ ಇದು ಒಳ್ಳೆ ಸೂಚನೆ ಅಂತ. ಅದೇ ರೀತಿ ಬೇರೆ ಇರೋಂತಹ ಸೂಚನೆಗಳು ನಮ್ಮ ಕನಸಲ್ಲಿ ಕಂಡಾಗ ನಾವು ರಾಯರ ಹತ್ರ ಕೂತು ಈ ಥರ ಕಂಡು ಅಪ್ಪ ಇದರಿಂದ ಹಿಂದಿನ ಅರ್ಥ ಏನು ನಮಗೆ ಗೊತ್ತಿಲ್ಲ, ನಮ್ಮನ್ನ ಎಲ್ಲ ಪರಿಸ್ಥಿತಿಲೂ ನೀವು ಕೈ ಹಿಡಿದು ಕಾಪಾಡಬೇಕು ಅಂತ ಬೇಡ್ಕೊಂಡ್ರೆ ಖಂಡಿತ ನನಗೂ ನೆನ್ನೆ ನಡೆದಿದ್ದು ಅದೇ ರೀತಿ. ಅವತ್ತು ತುಂಬ ಯೋಚನೆ ಮಾಡಿದೆ. ಅವತ್ತಿಂದ ನಿಜವಾಗ್ಲೂ ನೆನ್ನೆವರೆಗೂ ಎಷ್ಟು ಬಾರಿ ಕಿವಿ ಮುಟ್ಕೊಳ್ತಿದ್ನೋ, ಕೂತಾಗ, ನಿಂತಾಗ, ಕೆಲಸ ಮಾಡುವಾಗ ಎಲ್ಲ. ಯಾಕಂದರೆ ಕನಸಲ್ಲಿ ರಾಯರು ತೋರಿಸ್ಕೊಟ್ಟಿದ್ದಾರೆ ನಂದು ಒಂದು ಸೈಡ್ ಕಿವಿ ಓಲೆ ಕಳೆದೋಗಿದೆ ಅಂತ. ಏನಾಗುತ್ತೋ ಅಂತ ಮುಟ್ಟಿ ನೋಡ್ಕೊಳ್ತಿದ್ದೆ. ಆದರೆ ನೆನ್ನೆ ನೋಡಿದ್ರೆ ಆ ಥರ ಘಟನೆ ನಡೀತು. ಬಟ್ ರಾಯರು ಕಾಪಾಡಿದ್ರು. ನಿಜವಾಗ್ಲೂ ನಾವು ಬಹಳ ಭಕ್ತಿ ಶ್ರದ್ಧೆ ಇಟ್ಟು ರಾಯರಿಗೆ ಸೇವೆ ಮಾಡೋದು ಎಲ್ಲೂ ಕೂಡ ಹೋಗಲ್ಲ. ಹತ್ರ 3,80,000 ನಾನು ಕತ್ತಲ್ಲಿ ಹಾಕಿದಂತಹ ಚೈನು ಅದೇನಾದರೂ ಕಿತ್ಕೊಂಡು ಹೋಗಿದ್ರೆ ಅವನು ನನಗೆ ಎಷ್ಟು ಲಾಸ್ ಆಗ್ತಿತ್ತು, ಎಷ್ಟು ದುಃಖ ಪಡಬೇಕಾಗಿತ್ತು. ರಾಯರು ಅದನ್ನು ಉಳಿಸ್ಕೊಟ್ರು. ಲವ್ ಯು ಸೋ ಮಚ್ ರಾಯಪ್ಪ. ನಿನ್ನೆ ನಡೆದಂತಹ ಇನ್ನೊಂದು ಅನುಭವ ಏನಂದರೆ, ರಾಯರು ನನ್ನ ಕನಸಲ್ಲಿ ಬಂದು ದರ್ಶನ ಕೊಟ್ಟರು. ದರ್ಶನ ಕೊಡೋದಕ್ಕೆ ಕಾರಣ ಏನು ಗೊತ್ತಾ? ನಾನು ಒಂದು ಬೇಡದೇ ಇರೋ ಒಂದು ವಿಚಾರನ ತುಂಬ ತಲೆಗೆ ತಗೊಂಡಿದ್ದೆ ಮತ್ತು ತುಂಬ ಗೊಂದಲಕ್ಕೆ ಒಳಗಾಗಿದ್ದೆ. ಏನು ಈ ಥರ ನಾನು ರಾತ್ರಿ ಪೂಜೆಗೆ ಹೋದಾಗಲೂ ರಾಯಪ್ಪ ನನಗೆ ಈ ಥರ ಎಲ್ಲ ಗೊಂದಲ ಆಗ್ತಿದೆ, ಖಂಡಿತ ನನ್ನ ಈ ಗೊಂದಲಕ್ಕೆ ನೀವು ಪರಿಹಾರ ಕೊಡ್ತೀರಾ, ಯಾವ ರೂಪದಲ್ಲಾದರೂ ಸರಿ ನನಗೆ ಇದನ್ನು ತಿಳಿಸ್ಕೊಡಿ ನೀವು ಅಂತ ಕೇಳಿಕೊಂಡೆ. ಅದಾದಮೇಲೆ ಮತ್ತೆ ನಮ್ಮ ಮನೇಲಿ ಇನ್ನೊಂದು ಅಭ್ಯಾಸ, ನಾವು ಮಲಗೋದಕ್ಕೂ ಮುಂಚೆ ರಾಯರ ಹತ್ರ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ 3 ಜನ ನಿದ್ದೆಗೆ ಹೋಗೋದು. ಅದೇ ರೀತಿ ಆ ಸಮಯದಲ್ಲಿ ಕೂಡ ನಾನು ಕೇಳಿದೆ, ಇಲ್ಲ ರಾಯಪ್ಪ, ನನಗೆ ಹೇಗಾದರೂ ನೀವು ನನ್ನ ಈ ಗೊಂದಲದಿಂದ ಪಾರು ಮಾಡಬೇಕು, ನನ್ನ ಈ ಬೇಡದಿರೋಂಥ ಯೋಚನೆಗಳನ್ನ ನೀವು ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ಕೇಳಿಕೊಂಡು ನಿದ್ದೆ ಮಾಡಿದೆ. ನನಗೆ ಸಮಯ ಗೊತ್ತಿಲ್ಲ ಯಾವ ಸಮಯ ಅಂತ. ಆದರೆ ಎಷ್ಟೋ ಕನಸುಗಳನ್ನ ನಾವು ಕಾಣ್ತೀವಿ, ಅವು ನಮ್ಮ ಕಣ್ಣು ಹತ್ರ ಬರಲ್ಲ. ಬಟ್ ನಾವು ನೋಡ್ದು ಅನ್ನೋದಷ್ಟೇ, ಕನಸಲ್ಲಿ ಕಂಡು ಅನ್ನೋದಷ್ಟೇ ಕಾಣಿಸುತ್ತೆ. ಆದರೆ ನನಗೆ ನಿನ್ನೆ ಕಣ್ಣು ಮುಂದೆ ಬೃಂದಾವನ ಮಂತ್ರಾಲಯದ್ದು, ಅದರ ಒಳಗಡೆ ರಾಯರು. ಎಷ್ಟು ಕಣ್ಣು ಮುಂದೆ ಅಂದರೆ ಅಷ್ಟು ಹತ್ರ ಇತ್ತು ರಾಯರ ಬೃಂದಾವನ ಮತ್ತು ರಾಯರು. ನನಗೆ ನೋಡು ಅನ್ನೋ ರೀತಿ ಹತ್ರನೇ ಬಂದಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬೆಳಿಗ್ಗೆ ಎದ್ದು ರಾಯರಿಗೆ ಥ್ಯಾಂಕ್ಸ್ ಹೇಳಿದೆ. ನನಗೆ ಗೊತ್ತಿತ್ತು ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನ ಗೊಂದಲನ ಪರಿಹಾರ ಮಾಡ್ತಾರೆ ಇವರು ಅಂತ. ಆದರೆ ನನಗೆ ಈ ರೀತಿ ಬಂದು ದರ್ಶನ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವತ್ತು ಆರಾಧನೆ ದಿನ ಮೂರ್ತಿ ಒಳಗಡೆ ನಾನು ರಾಯರನ್ನ ಕಂಡೆ. ಇವತ್ತು ಕನಸೊಳಗಡೆ ರಾಯರ ಬೃಂದಾವನ ಜೊತೆಗೆ ರಾಯರನ್ನ ಕಂಡೆ. ಮಂತ್ರಾಲಯಕ್ಕೆ ಹೋಗಬೇಕು ಅಂತ ನನಗಂತೂ ಅನಿಸಲ್ಲ, ಯಾಕಂದರೆ ನನಗೆ ಮನೆಯೇ ಮಂತ್ರಾಲಯ ಆಗಿದೆ. ಅದರಲ್ಲೂ ಆರಾಧನೆಗೂ ಇವಾಗ್ಲಿಗೂ ಸ್ವಲ್ಪ ದಿನಗಳೇ ಆಗಿರೋದು. ಮತ್ತೊಂದು ಬಾರಿ ನಾನು ರಾಯರ ದರ್ಶನನ ಪಡ್ಕೊಂಡೆ ಕನಸಲ್ಲಿ. ರಾಯಪ್ಪನ ದರ್ಶನನ ಕನಸಲ್ಲಿ ನಾನು ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ನಾನು ಮಾಡ್ತಿರೋ ಸೇವೆ ಏನಂದರೆ ಏನೂ ಅಲ್ಲ, ಇನ್ನೂ ಹೆಚ್ಚು ಶ್ರದ್ಧಾಭಕ್ತಿಯಿಂದ ನಾನು ರಾಯರಿಗೆ ಸೇವೆನ ಸಲ್ಲಿಸಬೇಕು. ಮತ್ತು ನಾನು ಕನಸಲ್ಲಿ ಕಂಡದ ರಾಯರನ್ನ ನೆನ್ಪು ಮಾಡಿಕೊಂಡಾಗ ನನ್ನೊಳಗಡೆ ಏನೋ ಒಂಥರ ಶಕ್ತಿ ಬಂದಂಗೆ ಇವಾಗಲೂ ಕೂಡ ಅನ್ನಿಸ್ತಿದೆ. ನಾನು ತುಂಬ ಬಾರಿ ರಾಯರ ಮುಂದೆ ಕೂತು ಹೇಳ್ತಿರ್ತೀನಿ, ರಾಯಪ್ಪ ನಿಮಗೆ ಸೇವೆ ಮಾಡಿದೆ ಅಲ್ವಾ ರಾಯಪ್ಪ, ನಾನು ನಿಮಗೆ ಆ ಹೂ ತಂದೆ ಅಲ್ವಾ, ಈ ಹೂ ತಂದೆ ಅಲ್ವಾ ಅಂತ. ಆದರೆ ರಾಯರು ನಿನ್ನೆ ನನ್ನನ್ನು ಕಾಪಾಡಿದ ರೀತಿ ನೆನ್ಪು ಮಾಡಿಕೊಂಡಾಗ ಅವ್ರ ಮುಂದೆ ಕೂತು ತಲೆ ತಗ್ಗಿಸ್ಬೇಕು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನನ್ನನ್ನು ಕಾಪಾಡಿದ್ರು. ನಾನೇನೋ ಒಂದು ಪೂಜೆ ಮಾಡಿದ್ದಕ್ಕೆ ರಾಯಪ್ಪ ನಾನು ನಿಮಗೆ ಸೇವೆ ಮಾಡಿದೆ ಅಂತ ಹೇಳ್ತೀನಿ. ಆದರೆ ರಾಯರು ಯಾವ ರೀತಿ ಎಲ್ಲ ನಮ್ಮನ್ನ ಕಾಪಾಡಿದ್ರು. ಏನಾದರೂ ಆ ಸರನ ಅವ್ರು ಕಿತ್ಕೊಂಡು ಹೋಗಿದ್ರೆ ಎಷ್ಟು ಕಷ್ಟಪಡಬೇಕಾಗಿತ್ತು ನಾನು, ಮತ್ತೆ ಅದನ್ನು ಮಾಡಿಸ್ಕೊಳಕ್ಕಾಗ್ತಿತ್ತ. ನಾವು ಮಾಡೋದು ಚಿಕ್ಕದಾದರೆ ರಾಯರು ಕೊಡೋದು ಹೆಚ್ಚು. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಳ್ತೀನಿ. ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.